ಚಿನ್ನು ಮರ್ತೋದ್ನ ನಾನು ನಿನಗೆ ನೆನಪಾಗಿಲ್ವಾ ನಾನು ಚಿನ್ನು ಫಾಲೋ ಮಾಡು ಬಂಗಾರಿ ಮಾಡ್ತೀಯಲ್ಲ. ಜನ ಅನ್ಕೊಂಡಿರ್ತಾರೆ ಯಾಕೆ ಈ ಥರ ವಿಡಿಯೋ ಮಾಡ್ತಾ ಇದ್ದಾಳೆ ಅಂತ. ಆಗಿನ ಭಾಗ್ಯನೇ ಬೇರೆ ಈಗಿನ ಭಾಗ್ಯನೇ ಬೇರೆ, ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇದು ನನ್ನ ನೋವಿಗೋಸ್ಕರ ನಾನು ಮಾಡ್ತೀನಿ, ನನ್ನ ಖುಷಿಗೋಸ್ಕರ, ನನ್ನ ಸಂತೋಷಕ್ಕೋಸ್ಕರ ನಾನು ಮಾಡ್ತೀನಿ. ಯಾರು ಮಾತಾಡೋಷ್ಟಿಲ್ಲ, ಸರಿನಾ? ನನ್ನ ಮಗನ್ 2,000 ಹಾಕೋ ಎಗ್ಡ ತಗೋಬೇಕು. ಹುಚ್ಚ ವೆಂಕಟ್ ಹಾಕಿದೆ, ಚೆಕ್ ಮಾಡಿ, ಫಾಲೋ ಮಾಡಿ, ಖುಷಿಯಾಗಿರಿ. ಹರಿಪನ್ನ ನಾವೊಂದು ವಿಡಿಯೋ ನೋಡಿದನು, ಅದು ಹಿಂದಿ ಐತಿ. ಸೊ ಅದನ್ನು ಕನ್ನಡ ಡಬ್ಬಿಂಗ್ ಮಾಡಿ ವಿಡಿಯೋ ಮಾಡಬೇಕು. ಆ ವಿಡಿಯೋ ನಾನು ಮಾಡ್ತೀನಿ. ಆದ್ರೆ ನನಗೆ ನಿನ್ನ ಬಾಯಿಲನ ಕೇಳಬೇಕಂತ ಭಾಳ ಆಸೆ. ಸೊ ಅದನ್ನೇ ಮಾಡ್ತಿ. ಸ್ವಾಮಿ ಹೇಳಸ್ರಿವಲ್ಲಿ ಫೀಲ್ ಬರ್ಸ್ಬಿಟ್ಟು ಎಲ್ಲಿ ಹೋಗ್ತಿದ್ದೆ ಸ್ವಾಮಿ? ತಂಡಕ್ ಹೋಗ್ತಾ ಇದೀನಿ. ಅದೇನಂತ ಅಡಿಗೆ ಮಾಡ್ತೀಯ? ನಂಗ ಹೊಟ್ಟೆಂಗ ಹಿಂಡಕತ್ತೈತಿ. ನನ್ ಸ್ವಾಮಿ ಬಾ ಸ್ವಾಮಿ. ನನಿ ನೋಡಿದ್ರೆ ಹೇಳ ಚಿಂತೆ, ಇವಳಿ ನೋಡಿದ್ರೆ ತಿಂಡಿ ಚಿಂತೆ. ಅವನು ಈ ಚಳಿಗಾಲ ಯಾಕಾರ ಬರ್ತದ ಏನೋ, ಈಕಿ ತಿಂಡಿ ಮುರ್ಸಕ್ ಆಗಲ್ಲ ನನ್ ಕೈಯಾಗ. ಬೇಗ ಹೇಳೋ, ಬಾಡ್ಲಿ ಮಾವ ಬಂದ್ ನಿನ್ ಮುಖ ಗಣ್ಣಿ ಡಮ್ ಅನಿಸ್ತಾ ನೋಡ. ನಾನಿಲ್ಲೇ ಎತ್ತು ಬಿಡ್ತೀನಿ. ಸ್ವಾಮಿ ಅಂದ್ರೆ ಖಾಲಿ ಹೂವ ಅಲ್ಲ ಕಣ್ರು, ಮತ್ತೇನ ಅಟ ಬಾಂಬು. ಏನು ಬಾಂಬ ಅಂತ ಕೊಡೋ ಮಾವ. ಅಟ ಬಾಂಬು ತಗೊಂಡು ನನ್ ಸ್ವಾಮಿ ಯಾರಿಗೂ ಬಗ್ಗೋದೇ ಇಲ್ಲ ಕಣ್ರು. ಎಲ್ಲಕ್ಕರ ಅಷ್ಟೇ ಬಗ್ಗೋದು, ಇಲ್ಲಾಂದ್ರೆ ಬಗ್ಗೋದಿಲ್ಲ. ಪುಷ್ಪ ನನ್ ಸ್ವಾಮಿ ಬಾ ಸ್ವಾಮಿ. ಬಂದೆ ಶ್ರೀವಲ್ಲಿ ಸ್ವಾಮಿ ತೊಳಕನಕತ್ತಿ ನೀರೇ. ಬೇಗ ನೀರ್ ಹಾಕಲೇ. ಆ ಸ್ವಾಮಿ ನನ್ ಫೀಲ್ ಆಗ್ತಿದೆ. ಇವತ್ತು ಮಂಚ ಮರ ಫಿಕ್ಸ್. ನಡಿ ಮಾವ, ಇದ್ದ ಗೆದ್ದು ಬಾ. ಜೈ ಮಹೇಶ್. ಮತ್ತೆ ನಮ್ಮೂರಲ್ಲಿ ಸಂತೆಗೆ ಹೋದಾಗ ಯಾರೊಬ್ರು ಹೇಳಿದ್ರು, ಟೌನರು, ಇವೆಲ್ಲ ಬೇಕಿತ್ತಾ, ಬಿಗ್ ಬಾಸ್ಗೆ ಹೋಗಿದ್ರಿ ಅಂತ ಹೇಳಿದ್ರು. ಇವೆಲ್ಲ ಬೇಕಿತ್ತಾ ಸಂತೆ ಮಾಡೋದಲ್ಲ ಅಂದ್ರು. ಅದಕ್ಕೆ ಬಿಗ್ ಬಾಸ್ ಅಲ್ಲ, ನಮಗ್ ನಾವೇ ಬಾಸು, ನಮಗ್ ನಮ್ ತಾಯಿನೇ ದೇವತೆ, ನಮ್ ಪುನೀತಣ್ಣ ಶಿವಣ್ಣ ಅವರೇ ದೇವ್ರು. ಕಷ್ಟಪಟ್ಟು ದುಡ್ದು ಬಂದೀನಿ, ಇಷ್ಟಪಟ್ಟು ಬಂದಿಲ್ಲ. 42 ವರ್ಷದಲ್ಲೂ ಗೊತ್ತಲ್ಲ, ಅಷ್ಟೇ. ಕಾಲ್ಮಿ ಓಜಿ. ನನ್ನ ಹೆಸರು ಸಾನಿಯಾ. ಏನ್ಪಾ ಎಷ್ಟು ಕರ್ರಗದಿಯಪ್ಪ ನೀನು? ಒಳ್ಳೆ ಬಿಡ, ನಾನು ಇಷ್ಟು ಕರ್ರಗ. ಲೈಟ್ ಆಫ್ ಮಾಡಿದ್ರೆ ಹುಡುಕಿದ್ರೆ ಸಿಗಂಗೆ ಇಲ್ಲ ನೋಡ್ ನೀನು. ಎಲ್ಲಿದಿ ಕರ್ಯ ಅನ್ನೋದ ಶೇರ್ ಲಿಸ್ಟ್ ಒಳಗ 1 ನಂಬರ್ ಅದಾನಲ್ಲ, ಅವ್ನ್ ಶೇರ್ ಮಾಡ್ರಿ. ಎಷ್ಟು ಕರ್ರಗದಾನವ ಕರ್ಯ. ಟಾಟಾ. ಓಯ್ ಸಿಂಗಲ್ಸ್, ಫೋನ್ ನೋಡ್ತಾ ಇದ್ದೀರಾ? ನೀವು ಒಬ್ಬರೇ ಇದ್ದೀರಾ? ನಿಮ್ಮ ಜೊತೆಲಿ ಯಾರಾದ್ರೂ ಫ್ರೆಂಡ್ ಇದ್ರೆ ಮಾತಾಡೋಕ್ಕೆ ಚೆನ್ನಾಗಿರುತ್ತೆ ತಾನೆ? ಹಾಗಾದರೆ ಇವಾಗಲೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ನಾನು ನಿಮ್ಮ ಜೊತೆಲಿ ಇರ್ತೀನಿ, ರಿಪ್ಲೈ ಮಾಡ್ತೀನಿ. ಇನ್ನೂ ಒಂದು ಸ್ವಲ್ಪ ಹೊತ್ತ ಜಾಗದಲ್ಲಿ ಇನ್ನೂ ರೀಲ್ಸ್ ಮಾಡ್ಬೋದಾಗಿತ್ತು. ಇವತ್ತು ಫುಲ್ಲು ಖುಷಿಯಾಗಿರ್ಬೋದಾಗಿತ್ತು. ಹೋಯ್ಕೊಂಡು ಜಗಳ ಮಾಡ್ಕೊಂಡು ಕರ್ಕೊಂಡ್ ಬರ್ತಾ ಇದ್ದಾರೆ. ದೃಷ್ಟಿ ಆಗುತ್ತೆ, ಹುಷಾರಿಲ್ದೆ ಮಲ್ಕಂತೀಯಾ ಬಾ ಅಂತ. ಅದಕ್ಕೆ ಕೋಪ ಮಾಡ್ಕೊಂಡಿದ್ದೀನಿ. ಹೌದು ಫ್ರೆಂಡ್ಸ್, ಯಾಕಂದ್ರೆ ನನ್ನ ಹೆಂಡತಿಗೆ ದೃಷ್ಟಿ ಆಗೋದು ಜಾಸ್ತಿ. ಯಾಕಂದ್ರೆ ಅವಳು ರೀಲ್ಸ್ ಮಾಡ್ತಾಳೆ, ಸ್ಟೈಲು ಮಾಡ್ತಾಳೆ. ಅವಳು ತುಂಬಾ ಸೂಪರ್ ಆಗಿದ್ದಾಳೆ ನನ್ನ ಹೆಂಡತಿ. ಟಿಪ್ಪು ಸುಂದರಿ ಬಾರಿ ಸುಂದರಿಗಿಂತ ನನಗೆ ತ್ರಿಪುರ ಸುಂದರಿಗಿಂತ ಸುಂದರಿ. ಬಹುತ್ ಸುಂದರಿ ಆಯ್ತಾ. ಯಾರ ಕಣ್ಣು ಬೀಳದಂಗೆ ಮನ್ಸಿದ್ರೆ ಲವ್ ಮಾಡ, ಹಕ್ಕಲ ಇದ್ರ ಫೋನ್ ಮಾಡ. ಯಾಕಂದ್ರ ಕುರಿ ತಗೊಂಬರ್ತೀನಿ ಹೊಲಕ್ಕ ಮೈಸಾಕ. ಹ್ಯಾಶ್ಟ್ಯಾಗ್ ಕುರ್ಬರ್. ಕುಳ್ಳಿ ಎಲ್ಲರೂ ಹೋಗೋಣ. ಕುಳ್ಳಿ ಎಲ್ಲಿ ಕರ್ಕೊಂಡು ಹೋಗ್ತೀರಾ ದಚ್ಚು? ಎಲ್ಲಿಗೆ ಹೋಗೋಣ ಹೇಳು ಕುಳ್ಳಿ. ಹಾಸ್ಪಿಟ್ಲ್ ಹೋಗೋಣ. ನನ್ಗೆ ಹಾಲು ತಿಂಡಿ ಬಿದ್ದೈತೆ. ನಿಮ್ಗೆ ಹೇಳಿ ತಾನೆ, ಇವಳು ಯಾವ ಭಿನ್ನಾಂಕಿತ ಜೊತೆ ಸೇರ್ಕೊಂಡ್ ಬಂದಿದ್ದಾಳ ದಚ್ಚು. ಏನ್ ಪ್ರಜ್ಞೆ ಬೇಡ ನನ್ನ ಸೌತಿಗೆ ಕೆಲಸ ಇಲ್ಲ ಮಾಡಕ್ಕೆ. ದುಡ್ಡು ಹಾಕಿದೀನಿ, ನೀನ್ ಹೋಗಕ್ಕಾಗಲ್ವಾ? ಗಾಡಿಯಲ್ಲಿ ಯಾರು ಕರ್ಕೊಂಡು ಹೋಗ್ತಾರೆ ಹೇಳು? ಕ್ಯಾಬ್ ಬುಕ್ ಮಾಡ್ಕೋಗೋ. ಇವ್ರ ಜೊತೆ ಏನ್ ಕೆಲಸ ನಿನ್ಗೆ? ಏನೋ ಮಾತಾಡ್ತೀನಿ ನಿಮ್ಗೆ. ಹೋಗ್ಬೇಕಾದ್ರೆ ಹಾಸ್ಪಿಟ್ಲ್ ಕರ್ಕೊಂಡನ್ನ. ಹೋಗು, ನಿನ್ಗೆ ಆ ದುಡ್ಡು ಹಾಕಿದೀನಿ ತಾನೆ, ಹೋಗ್ಬೇಕಷ್ಟೇ. ನನ್ಗೆ ಅವೆಲ್ಲ ಬೇಡಕೊಳ್ಳೋ ದಚ್ಚು. ಹಾಸ್ಪಿಟ್ಲ್ ಬಾ ಅಂತ ಹೇಳಿದ ತಾನೇ ಕರ್ಕೊಂಡು. ನೀನ್ ಯಾಕೆ ಇವಳ ಕರ್ಕೊಂಡು ಜೊತೆಗೆ ಸರ್ಸ ಆಡ್ತಿದ್ಯಾ ನೀನು? ಸುಮ್ಮನೆ ಮಾತಾಡ್ತಾ ಇದೀವಿ. ಏನ್ ಸುಮ್ಮನೆ? ನಿಂಗೆ ಕೆಲಸನೇ ಮೇಲೆಗೆ ಮೇಲೆಗೆ ಏನು ಜಾಸ್ತಿ ಆಯ್ತು. ಏನ್ ಮಚ್ಚ, ನಿನಗೆ ಪಾನಿಪುರಿ ತಿನ್ಸಕ್ ನಾನ್ ಬೇಕು, ಬಟ್ಟೆ ತಕೊಡಕ್ ನಾನ್ ಬೇಕು, ನಿಮಗ್ ತಿನ್ಸ ಆಡಕ್ ನಾನ್ ಬೇಕು. ನಿನಗ್ ಕಷ್ಟ ಅಂದಾಗ ನಾನ್ ಬೇಕು, ನಿಂಗ್ ದುಡ್ಡು ಬೇಕು ಅಂದಾಗ ನಾನ್ ಬೇಕು. ನಾನ ಅವ್ರ ಅಂತ ಕೇಳಿದ್ರೆ ಅವರೇ ನನಗೆ ಬೇಕು ಅಂತಂದ್ಮೇಲೆ ನೀನೇ ನನ್ ಇದಕ್ಕ. ಹಾಯ್ ಜನರೇ, ಇದು ದಚ್ಚು ಅವ್ರದ್ದು ಫ್ರೆಂಡ್. ಓಕೆನಾ? ನನಗೂನು ಬ್ರದರ್ ತರ, ಫ್ರೆಂಡ್ ಅಲ್ಲ ಬ್ರದರ್ ತರ. ಕಾಲ್ಮಿ ಗಣೇಶ್ ಅಂತ ಅವ್ರ ಐಡಿ ಇದೆ ಇನ್ಸ್ಟಾದಲ್ಲಿ, ಹೋಗಿ ಫಾಲೋ ಮಾಡಿ, ಸಪೋರ್ಟ್. ಬನ್ನಿ ಬರ್ರಿ ಎಲ್ಲಾರು ಪಟ್ 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 ಅಂತ ಬರ್ರೋ ಕ್ಯಾಮ್ರಾಗೆ. ಅಲ್ಲಿ ಕಿಪ್ಪಿ ಬಂದ್ಬಿಡ್ಲು, ಅಲ್ಲಿ ಅಮ್ಕು ಡುಮ್ಕು ಚಡ್ಡಿ ಹಾಕೊಂಡು ಬರ್ತಾನೆ ಇಲ್ಲ ಮುಂದಕ್ಕೆ. ಬರಪ್ಪ
ಏ ಬಾ ದೀಪು ಪಟ್ 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 ಅಂತ ಕ್ಯಾಮ್ರಾಗ್ ಬನ್ನಿ 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 ಡೈಲಾಗ್ ಹೇಳಿ ನಿಮ್ ಡೈಲಾಗ್ ಪಟ್ ಪಟ್ ಅಂತ ಹೇಳು ದೀಪು ಪಟ್ ಅಂತ ದೀಪು ನಾಚಿಕೆ ಬೇಡ ಹೇಳು ಪಟ್ ಅಂತ ಹೇಳು ಹೇಳು ಫ್ರೆಂಡ್ಸ್ ಎಲ್ಲಿ ಬಂದಿದೆ ಗೊತ್ತಾ ಅದು ಯಾವ್ದೋ ಮುಳ್ಳಂಗಿರಿ ಬೆಟ್ಟ ಅಂತೆ ನೋಡಿ ಫ್ರೆಂಡ್ಸ್ ಬನ್ನಿ ನಮ್ ಜೊತೆ ಯಾರಿದ್ದಾರೆ ಅಮ್ಕು ಡುಮ್ಕು ಅಂಕು ಡುಂಪ ಆರ್ಮಿ ತರ ಕಿಪಿ ನಿನ್ ಡೈಲಾಗ್ ಹೇಳು ಕಿಪಿ ನಿನ್ ಡೈಲಾಗ್ ನಿನ್ಗೆ ಗೊತ್ತಿಲ್ವಾ ಯಾವ್ದಾರ ಒಂದ್ ಹೇಳು ಯಾಕೆ ರೀ ನಿನ್ನೆ 90 ರೂಪಾಯಿ ಕೊಟ್ಟು ಇದನ್ನ ತಗೊಂಡ್ಬಂದೆ. ಬಟ್ ಇದು ತೆಗೆದು ನೋಡ್ತೀನಿ, ಇದ್ರೊಳಗೆ ಏನೂ ಇಲ್ಲ, ಎಲ್ಲ ಟೊಳ್ಳು, ಗಂಧಿಲ್ಲ ಗಾಳಿ ಇಲ್ಲ. ನಾನು ಈ ಚಾಕ್ಲೇಟ್ಗೆ ಬೆಲೆ ಕೊಟ್ಟನೋ ಅಥವಾ ಈ ಬಾಕ್ಸಿಗೆ ಬೆಲೆ ಕೊಟ್ಟನೋ ಗೊತ್ತಿಲ್ಲ, ಒಟ್ಟ ಆಕರ್ಷಣೆಗೆ ಬೆಲೆ ಕೊಟ್ಟೆ ಅಂತ ಅನ್ಸುತ್ತೆ. ಹಂಗೆ ಹುಡುಗಿರು ಲವ್ ಮಾಡೋಕ್ಕಾದ್ರ ಅವ್ರ ಹತ್ರ ಬೈಕು, ಕಾರು, ಕಲರ್ ನೋಡಿ ಲವ್ ಮಾಡ್ತಾರೆ ಹೊರ್ತು ಮನಸ್ಸು ನೋಡಿ ಲವ್ ಮಾಡಲ್ಲ. ಹಂಗೆ ಫಸ್ಟಿಗೆ ಹೊಸದ್ರಲ್ಲಿ ಎಲ್ಲ ಚೆನ್ನಾಗಿರುತ್ತೆ, ಆಮೇಲೆ ಹೋಗ್ತಾ ಹೋಗ್ತಾ ಗೊತ್ತಾಗೋದು ಕಾರು, ಬೈಕು, ಕಲರು ಇದು ಏನು ಯೂಸ್ ಇಲ್ಲ. ಒಳ್ಳೆ ಮನಸ್ಸಿರಬೇಕು ಅಂತ. ಒಳ್ಳೆ ಮನಸ್ಸಿದ್ರೂ ಯೂಸ್ ಇಲ್ಲ, ಮೇನ್ ನಂಬಿಕೆ ಮುಖ್ಯ. ಒಂದು ಗಂಡ ಹೆಂಡತಿ ಸಂಬಂಧ ಅಂದ್ರೆ ನಂಬಿಕೆ ಮುಖ್ಯ ಆಗುತ್ತೆ, ತುಂಬ ಮುಖ್ಯ ಆಗುತ್ತೆ. ಆ ನಂಬಿಕೆನೇ ಮೇಲೆ ಅದೊಂದು ಜೀವನನ ಅಲ್ಲ, ಅದೊಂದು ಸಂಸಾರನ ಅಲ್ಲ. ಅನುಭವ ಏನೋ ಅನ್ಕೋಬೇಡಿ. ಗಂಗಕ್ಕ ಬಂದ್ಲಿ ಗಂಗಕ್ಕ, ನಾನು ಹುಟ್ಟಿದ ಮೇಲೇನೆ ಶತಕೋಟಿ ದೇವರು ಹುಟ್ಟಿದ್ದು. ಹಂಗಲ್ ಗಂಗಕ್ಕ, ನೀ ಹುಟ್ಟಿದ ಮೇಲೆನೆ ಶತಕೋಟಿ ದೇವ್ರ ಗುಡಿ ಬಂದ್ ಮಾಡ್ಕೊಂಡು ಓಡೋಗಿದ್ದೆ. ಬಾರ ಇಲ್ಲ ಹತ್ರಕ್ಕೆ. ಏ ಹೋಗ್ಲಿ ಗಂಗಕ್ಕ ಅಂತ ಹೋಗ. ಏನು ಏನಿಲ್ಲ ಗಂಗಕ್ಕ, ನೀ ಯಾರೇ? ನನ್ ಕಚ್ಚಡ ನನ್ ಮಗ, ಅಲ್ಕ ನನ್ ಮಗ, ತಿಪ್ಪೆ ನನ್ ಮಗ, ತಿರ್ಪೆ ನನ್ ಮಗ. ಏನ್ ನೋಡ್ ನಗ್ತಾ ಇದ್ಯಾ ನನ್ನ? ನಿನ್ ನೋಡಿ ನಗ ಅಂತಿಲ್ ಗಂಗಕ್ಕ, ಅಲ್ಲಿ ಮಂಜಣ್ಣ ಶಿಮ್ಳಾ ಸೋರ್ಸ್ಕೊಂಡ್ ಬಂದ, ಅವ್ನ್ ನೋಡಿ ನಗ ಅಂತೇನಿ. ಹೇಳ್ ಬವ್ವ. ನೋಡ್ದೆ ಮಂಜಣ್ಣ, 2 ಬಂಡೆಗಳ ಮಧ್ಯೆ ಒಂದ್ ರಹಸ್ಯ ದಾರಿ ಐತಿ. ಏನ್ ನೋಡಿದಿನಿ? ಅಲ್ಲಿ ನೋಡು. ಏ ಯಾರ್ಲವ ದೊಡ್ಡಪ್ಪಜ್ಜ, ಬರ ತೊಡಿ ಒಳಗೆ ಮಾತಾಡೋದಲ್ವ? ಅಂಟಿ ಯಾರ್ರಿ ದೊಡ್ಡಪ್ಪಜ್ಜ? ಗಾಂಡು. ಅಲ್ಲಿ ಬಂದ ನೋಡ್ಲಿ, ಮಾಮ ಜೊತೆ ಕೋಲಾಟ ಆಡು ಪಾಂಡು. ತಿರ್ಬೋಕಿ, ನಮ್ಮ ಮಾಮ ಜೊತೆ ಕೋಲಾಟ ಆಡಕ್ ಹೋಗಿ. ಓಸುಡಿ ಮಕ್ಕಳು ಒಟ್ಟಿಗೆ ತಿಂತೀರಿ. ಮುದ್ದು ಚಿನ್ನು ಬರ್ತೀನಿ ತಡಿ, ಬರ್ತೀನಿ ತಗಲ್ಲ. ನಾನು ಅಳಬಾಡಿ, ನನಗೆ ಅಳು ಬರ್ತೈತೆ, ಅಳಬಾಡಿ. ನೀನು ಬನ್ನಿ ಬರ್ತೀನಿ ತಡೀರಿ. ಆಯ್ತಾ ಇಲ್ಲ ಬರ್ತಾನೆ. ಸಾಕು ಬಂದ್ ಮಾಡ. ಸರಿ ತಗ, ಬರ್ತೀನಿ ತಗೊಳ್ಳಿ, ಬರ್ತೀನಿ. ಬರ್ತೀನಿ ತಗ. ಟೈಮ್ ಎಷ್ಟಾದ ನೋಡಕ್ಕೆ. ಬೇಬಿ ಫ್ರೀ ಆಗಿದೆಯಾ? ಬಾ ಓಡೋಗೋಣ. ಬರ್ತೀಯ ಬರಲ್ವೋ? ಇಲ್ಲಾಂದ್ರೆ ನೋಡು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. ಬೇಗ ಬಾ. ಸಮಾವೇಶ ಅಂತ ಗೊತ್ತದ ಎಲ್ಲರಿಗೆ. ಏನಪ್ಪ ಅಂದ್ರೆ ಭೂಮಿ ಹುಟ್ಟಿದ ಮ್ಯಾಕ ಹಂಗೆ ವಾದ್ರ ಅಲ್ಲ ಧರ್ಮ ಅಂತ ಭೂಮಿ ಹುಟ್ಟಿದ ಮ್ಯಾಕ ಏನೋ ಸಾಧನೆ ಮಾಡಿದ ಸತ್ತ ಮ್ಯಾಕ ಅವಾಗ ಅಂತ ಭೂಮಿ ಹುಟ್ಟಿದ ಮ್ಯಾಕ ಸ್ವಾರ್ಥ ಐತಪ್ಪ. ನೀನ್ ಮಾಡ್ತಾನಪ್ಪ, ಹಿಂಗಪ್ಪ ಹಿಂಗ ಮಾಡಿದ್ವಪ್ಪ. ವೇಟ್ ಏನ್ ಗೊತ್ತಾ, ನೀವು ಇದ್ರಲ್ಲಿ ಓಪನ್ ಮಾಡಿದ ಸ್ಪೇಜ್ ಇದ್ರಲ್ಲಿ ಓಪನ್ ಮಾಡಿದಿದ್ರೆ ಇವತ್ತೆಷ್ಟೋ ಖುಷಿಯಾಗಿರ್ತಾ ಇದ್ರಿ. ಗಂಡ ಗೋವಾಗ್ ಹೋಗಿದ್ದ, 15 ದಿನ ಆದ್ರೂ ವಾಪಸ್ ಬಂದಿರಲ್ಲ. ಈ ಕಡೆಯಿಂದ ಹೆಂಡತಿ ಮೆಸೇಜ್ ಮಾಡ್ತಾಳೆ, ಅಲ್ಲಿ ನೀನ್ ಏನ್ ದುಡ್ಡು ಕೊಟ್ಟು ತಗೊಂತ ಇದೆಯೋ, ಇಲ್ಲಿ ನಾನ್ ಫ್ರೀಯಾಗಿ ದಾನ ಕೂಡ ಮಾಡ್ಬೋದು ಮನ್ಸ್ ಮಾಡಿದ್ರೆ ಅಂತ. ಆ ಮೆಸೇಜ್ ನೋಡಿರೋ ಗಂಡ ಅವತ್ ರಾತ್ರಿನೇ ಮನೆಗೆ ವಾಪಸ್ ಬರ್ತಾರೆ. ಏನು ಮಾಡಕತ್ತೀರಿ ಮಾಲಕ? ಚಹಾ ಕುಡಿದ್ರೆ ತಿರ್ಬಿಡು ಹೊತ್ತಾಗ್ಯದ. ಎಲ್ಲ ನನ್ನ ಇನ್ಸ್ಟಾಗ್ರಾಮ್ ದೋಸ್ತರಿಗೂ ಮತ್ತು ಅಕ್ಕದವ್ರಿಗೂ, ತಂಗಿದವ್ರಿಗೂ, ಅಣ್ಣ ತಮ್ಮಂದಿರಿಗೂ, ಮತ್ತು ನನ್ನ ಬದಮಾಯಿಸಿ ರೆಂಡ್ಯರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತಾ ನಾವಿನ್ನು ನಡಿತೀವಿ ಮನೆ ಕಡೆಗೆ. ಬದಮಾಯಿಸಿಗಿರಿ ಬಿಡ್ರಿ 2025ರಾಗ
ದುಡ್ಕೊಂಡ್ ತಿನ್ನೋದು ಕಣ್ರಿ, ನಡ್ರಿ ಮನೆ ಕಡೆಗೆ. ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು.